ನಟ ದರ್ಶನ್ ಅವರು ಸಾಕಿದ್ದ ಕುದುರೆಗಳನ್ನ ಮಾರಾಟಕ್ಕಿಡಲಾಗಿದೆ. ಖಾಲಿ ಆಗತ್ತಾ ವಿನೀಶ್ ದರ್ಶನ್ ಫಾರ್ಮ್ ಹೌಸ್? ದರ್ಶನ್ ಸಾಕಿದ್ದಂತ ಕುದುರೆಯನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಮಾರಾಟಕ್ಕಿಟ್ಟಿದ್ದಾರೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ, ಏನೋ ದುಡ್ಡಿಗೆ ಎಲ್ಲರಿಗೂ ನಮಸ್ತೆ. ಸುನಿಲ್ ಅಂತ, ವಿನೀಶ್ ದರ್ಶನ್ ಮಾರ್ವಾಡಿ ಸೆಟ್ ಫಾರ್ಮ್ ಇಂದ ಮಾತಾಡ್ತಾ ಇರೋದು. ನಿನ್ನೆ ಮೊನ್ನೆಯಿಂದ ಒಂದು ವಿಚಾರ ಕೇಳ್ಪಟ್ವಿ, ಏನೋ ದರ್ಶನ್ ಸರ್ ಕುದುರೆ ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿ ಮೇಡಮ್ ಅವರು ದರ್ಶನ್ ಸರ್ ಏನೋ ತೊಂದರೆಲಿರೋದ್ರಿಂದ ಕುದುರೆ ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ. ದಯವಿಟ್ಟು ಖಾಸಗಿ ಚಾನಲ್ ನಲ್ಲಿ ಯಾವುದೋ ಒಂದ್ರಲ್ಲಿ ನೋಡಿದೆ. ದಯವಿಟ್ಟು ಆ ಚಾನಲ್ ಅವರು ಒಂದು ಸ್ವಲ್ಪ ವಿಚಾರನ ತಿಳ್ಕೊಂಡು ಮಾತಾಡಿದ್ರೆ ತುಂಬಾ ಉತ್ತಮ. ಇಲ್ಲ ಅಂದ್ರೆ ಸುಮ್ಮನೆ ಏನೇನೋ ವಿಚಾರಗಳನ್ನ ಜನಕ್ಕೆ ತಲುಪಿಸಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಇವಾಗ ಈ ತೋಟ ನೋಡ್ಕೋತಾರದು ನಾನೇ. ಸೊ ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಾ, ಸುಮ್ಮನೆ ಕುದುರೆ ಮಾರಾಟಕ್ಕೆ ಇಟ್ಟಿದ್ದಾರೆ, ಏನು ಎತ್ತ ಅನ್ನೋದನ್ನ ಏನಕ್ಕೆ ಹಾಕಿದೀವಿ ಅನ್ನೋದನ್ನ ಬೋರ್ಡ್ ಅಲ್ಲಿ ಫಸ್ಟ್ ತಿಳ್ಕೊಳ್ಳಿ. ಆ ಬೋರ್ಡ್ ಹಾಕಿ ನಾವು ಆಲ್ಮೋಸ್ಟ್ 1.5 ವರ್ಷದ ಮೇಲೆ ಆಯ್ತು. ಏನಕ್ಕೆ ಹಾಕಿದೀವಿ ಅಂತ ಅಂದ್ರೆ ಸುತ್ತಮುತ್ತ, ಈಗ ಮೈಸೂರು ಸುತ್ತಮುತ್ತ ಆಗಿರ್ಬೋದು, ಬೆಂಗಳೂರು, ಹಾಸನ್ನು, ಒಳೇನಸು, ಸುಮ್ಮನೆ ನಾನು ಹೇಳ್ತಾ ಇರೋದು ಈ ಸುತ್ತಮುತ್ತದಲ್ಲಿ ಯಾರಿಗಾರು ಒಬ್ರು ಕುದುರೆ ಸಾಕ್ಬೇಕು ಅನ್ನೋದು ಆಸೆ ಇರುತ್ತೆ. ಈಗ ಅವರು ಯಾವ ತರ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅನ್ನೋದು ಗೊತ್ತಿಲ್ಲ. ಈಗ ಯಾರೋ ಸಿಗ್ತಾರೆ, ರಾಜಸ್ಥಾನದಿಂದ ಕುದುರೆಗಳು ಮಹಾರಾಷ್ಟ್ರ ಸಿಗುತ್ತೆ, ಮತ್ತೆ ತಮಿಳ್ನಾಡಲ್ಲೆಲ್ಲ ಎಲ್ಲೋ ಒಂದ್ ಕಡೆ ಇದೆ ಅಂತ ನಮಗೂ ಮಾಹಿತಿ ಇದೆ. ಬಟ್ ಏನ್ ಮಾಡ್ತಾರೆ, ರಾಜಸ್ಥಾನ ಈಗ ಗೊತ್ತಿಲ್ಲದೇನೆ, ಈಗ ನನಗೆ ಕುದುರೆ ಬಗ್ಗೆ ಗೊತ್ತಿಲ್ಲ, ಈಗ ನಾನು ತಿಳ್ಕೊಂಡಿರೋದು. ಈಗ ನನಗೂ ಸಾಕ್ಬೇಕಂತ ಆಸೆ ಇದೆ, ತಿಳ್ಕೊಂಡ್ಮೇಲೆ ತಾನೇ ಸಾಕ್ಬೇಕಾಗಿರೋದು. ಸುಮ್ಮನೆ ಯಾರೋ ಹೋಗ್ಬಿಟ್ಟು ಈಗ ರಾಜಸ್ಥಾನ ನಾನು ತರ್ತೀನಿ ಅಂದ್ರೆ ಇಲ್ಲಿಂದ ಟ್ರಾವೆಲಿಂಗ್ ಎಷ್ಟು ದೂರ ಆಗುತ್ತೆ, ಮತ್ತೆ ಅಲ್ಲೋಗಿತ್ತಂದ್ರೆ ಈಗ ಗೊತ್ತಿರೋರೇ, ಕುದುರೆ ಬಗ್ಗೆ ಗೊತ್ತಿರೋರೇನೆ ಮೋಸ ಹೋಗ್ತಾರೆ ಒಂದೊಂದ್ಸಲಿ. ಈಗ ಪಾಪ ಏನು ಗೊತ್ತಿಲ್ಲದೆ ಹೋಗಿ ತರಕ್ ಹೋಗಿ ಮೋಸ ಹೋಗೋದು ಗ್ಯಾರಂಟಿ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಅವರ ಮನಸ್ಥಿತಿ ಏನು ಅಂತಂದ್ರೆ, ಬೇಡ ಯಾರು ಮೋಸ ಹೋಗೋದು ಬೇಡ, ತರೋಣ, ಒಳ್ಳೆ ರೇಟಿಗೆ ತರೋಣ, ಅದರಿಂದ ಒಂದು 10,000 ರೂಪಾಯಿ ಲಾಭ ಇಟ್ಬಿಟ್ಟು ಮಾರೋಣ ಅಂತ ಇದೇ ನಮ್ಗೆ ವಿಚಾರನ ನಮ್ಗೆ ಯಾವಾಗ್ಲೂ ಹೇಳೋದವರು. ಯಾವುದೇ ಕುದುರೆ ಆದ್ರೂ ಅಷ್ಟೇ, ಇವತ್ತಿನ ದಿನ ಯಾವ ಬ್ಲಡ್ ಲೈನ್ ಗಳ ಮೇಲೆ ಬರುತ್ತೆ, ಲೋಕಲ್ ಕುದುರೆಗಳು ಸಿಗುತ್ತೆ. ಈಗ ಪೋನಿ ಅಂತ ಇರುತ್ತೆ, ಟಾಂಗಾ ಕುದುರೆಗಳಿರುತ್ತೆ ಸುಮಾರು. ಅದರಲ್ಲೇ ಮಾರ್ವಾರಿ, ಕಾಟೇವಾರಿ ಸುಮಾರಿದೆ, ಅದರಲ್ಲೇ ವಿಭಿನ್ನ ಕುದುರೆಗಳಿರುತ್ತೆ. ಇದು ಬಂದು ನೋಡಿ, ಇದು ಬಂದು ಬರಾಕ್ ಪಿಂಟೋ ಅಂತ, ಇಲ್ಲಿದಲ್ಲ, ಇದು ಹೊರಗಡೆ ದೇಶದಿದೆ. ಸುಮ್ಮನೆ ಗೊತ್ತಿಲ್ಲದಿರೋ ಮಾಹಿತಿಗಳನ್ನ ಏನೇನೋ ನೀವು ತಪ್ಪಾಗಿ ತಿಳಿಸಿದ್ರೆ ಅದು ತಪ್ಪಾಗುತ್ತೆ. ದರ್ಶನ್ ಸರ್ ಮಾರಾಟಕ್ಕೆ ಏನಕ್ಕೆ ಹಾಕಿದೀವಿ ಅಂತಂದ್ರೆ ತಿಳ್ಕೊಳ್ಳಿ. ಫಸ್ಟ್ ಯಾರು ಸಾಕೋರಿದ್ರೆ ಬಂದು ವಿಚಾರಿಸಿ ತಗೊಬಹುದು ಅನ್ನೋ ಒಂದು ಅಷ್ಟೇ ಒಂದು ಉದ್ದೇಶದಿಂದ ಮಾರಾಟಕ್ಕಿದೆ ಅಂತ ಹಾಕಿದೀವಿ. ಇದೆಲ್ಲ ಗಂಡು ಕುದುರೆಗಳು, ಇದೆಲ್ಲ ಸ್ಟ್ಯಾಲಿಯನ್ಗಳು ಬರುತ್ತೆ, ಗಂಡು ಕುದುರೆಗಳು. ಹೆಣ್ಣು ಕುದುರೆಗಳು ಅಲ್ಲಿದೆ. ಈಗ ನೋಡಿ, ಇದೆಲ್ಲ ಹೆಣ್ಣು ಕುದುರೆಗಳು. ಹೆಣ್ಣು ಕುದುರೆಗಳಲ್ಲಿ ಕೊಟ್ರೆ ಜನಕ್ಕೆ ಅದು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಏನು ಕೇಳ್ತೇವೆ ಅಂದ್ರೆ, ಇದು ನಮ್ದು ವಹಿವಾಟು ನಡೀತಾ ಇರುತ್ತೆ.